ಇದೀಗ ಅಮೇರಿಕಾಗೆ ಟಕ್ಕರ್ ಕೊಡೋ ರೀತಿ ಏನೊಂದು ಇರಾನ್ ಕೂಡ ಸಿದ್ಧತೆಯನ್ನು ಆರಂಭಿಸ್ತಾ ಇದೆ. ಈ ಒಂದು ಅಮೇರಿಕಾ, ಇರಾನ್, ಇಸ್ರೇಲ್ ಯುದ್ಧ ಏನಿದೆ ಇದಕ್ಕೆ ಹೌತಿ ಉಗ್ರ ಸಂಘಟನೆ ಎಂಟ್ರಿ ಕೊಟ್ಟಾಗಿದೆ. ಹೌತಿ ಉಗ್ರ ಸಂಘಟನೆ ನಿಮ್ಗೆಲ್ಲರಿಗೂ ಗೊತ್ತು, ಯಮನ್ ದೇಶದಲ್ಲಿರುವಂಥ ಉಗ್ರ ಸಂಘಟನೆ. ನೀವು ಮ್ಯಾಪಲ್ಲಿ ಈ ಭಾಗದಲ್ಲಿ ನೋಡ್ಬೋದು, ಯಮನ್ ದೇಶದ ರಾಜಧಾನಿ ಸನಾ, ಈ ಒಂದು ದೇಶದಲ್ಲಿರುವಂಥ ಉಗ್ರ ಸಂಘಟನೆ ಹೌತಿ ಉಗ್ರ ಸಂಘಟನೆ. ಅವರು ಇರಾನ್ನ ಪ್ರಾಕ್ಸಿ ಉಗ್ರ ಸಂಘಟನೆ. ಯಾವ ರೀತಿ ಗಾಜಾ ಪಟ್ಟಿನಲ್ಲಿ ಹಮಾಸ್ ಇದೆ, ಯಾವ ರೀತಿ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರರಿದ್ದಾರೆ, ಅದೇ ರೀತಿ ಹೌತಿ ಉಗ್ರ ಸಂಘಟನೆ ಯಮನ್ನಲ್ಲಿರೋದು ಅದು ಇರಾನ್ನ ಒಂದು ಪ್ರಾಕ್ಸಿ ಉಗ್ರ ಸಂಘಟನೆ. ಅದ್ರ ಬಳಿನೂ ಕೂಡ ಇರಾನ್ನಲ್ಲಿರುವಂಥ ಕ್ಷಿಪಣಿಗಳಿದ್ದಾವೆ, ರಾಕೆಟ್ಗಳಿದ್ದಾವೆ, ಡ್ರೋನ್ಗಳಿದ್ದಾವೆ. ಅವರು ಈ 1 ತಿಂಗಳ ಕಾಲ ಸುಮ್ಮನೆ ಇದ್ದರು. ಆದರೆ ಇದೀಗ ಅವರ ಒಂದು ಆರ್ಭಟ ಶುರುವಾಗ್ತಾ ಇದೆ. ಅವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅದು ಸದ್ಯದ ಮಟ್ಟಿಗೆ ಇನ್ನೂ ನಿಗೂಢ. ಒಂದು ಮೂಲಗಳ ಪ್ರಕಾರ ಏನಂದರೆ, ಬಾಬ್ ಅಲ್ ಮಂದೇಬ್ ಅಂತ ಒಂದು ಜಲಸಂಧಿ ಏನಿದೆ ಅದನ್ನು ಮುಚ್ಚಕ್ಕೆ ಹೊರಟಿದ್ಯಾ ಹೌತಿ ಉಗ್ರ ಸಂಘಟನೆ ಅಂತ. ಏನಂದರೆ, ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇನು ಸ್ಟ್ರೈಟ್ ಆಫ್ ಹಾರ್ಮೋಸ್ ಇದೆ, ಇದನ್ನು ಈಗಾಗಲೇ ಸಾಕಷ್ಟು ಬಂದ್ ಮಾಡಲಾಗಿದೆ. ಕೇವಲ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಪ್ರವೇಶಾವಕಾಶ. ಇನ್ನು ಈ ಒಂದು ಹಿಂದೂ ಮಹಾಸಾಗರದಿಂದ ನಾವೇನು ಅರಬ್ಬಿ ಸಮುದ್ರ ಮಾರ್ಗವಾಗಿ ಈ ಈಡನ್ ಕೊಲ್ಲಿಯಿಂದ ಈ ಒಳಗಡೆ ಬಂದರೆ ಇದು ಬಾಬ್ ಎ ಮಂದೇಬ್ ಅಂತ ಹೇಳ್ಬಿಟ್ಟು ಜಲಸಂಧಿ. ಈ ಜಲಸಂಧಿಯನ್ನು ಹಾದು ಹೋದರೆ ಕೆಂಪು ಸಮುದ್ರ, ಆ ನಂತರ ಸೂಯೆಜ್ ಕಾಲುವೆ ಮೂಲಕ ಮೆಡಿಟರೇನಿಯನ್ ಸಾಗರವನ್ನು ತಲುಪಿ ಇಡೀ ಒಂದು ಯುರೋಪ್ ಖಂಡವನ್ನು ತಲುಪಬಹುದು. ಈ ಒಂದು ಜಲಸಂಧಿಯನ್ನು ಮುಚ್ಚಕ್ಕೆ ಹೌತಿ ಉಗ್ರರು ಪ್ರಯತ್ನ ಪಡ್ತಿದ್ದಾರೆ ಅಂತ ಮಾಹಿತಿ. ಒಂದು ವೇಳೆ ಏನಾದರೂ ಆ ಜಲಸಂಧಿಯನ್ನು ಹೌತಿ ಉಗ್ರರು ಏನಾದರೂ ಮುಚ್ಚಿದ್ರೆ ಆಗ ಇಡೀ ವಿಶ್ವಕ್ಕೆ ದೊಡ್ಡ ಕಂಟಕ ಕಾದಿದೆ. ಯಾಕೆಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ 20% ತೈಲ ಸಾಗಾಟ ಆಗ್ತಿದ್ರೆ ಅಷ್ಟೇ ಪ್ರಮಾಣದ ತೈಲ ಸಾಗಾಟ ಈ ಒಂದು ಬಾಬ್ ಎ ಮಂದೇಬ್ ಜಲಸಂಧಿಯಲ್ಲೂ ಆಗ್ತಿದೆ. ಇಲ್ಲಿ ಬರೀ ತೈಲ ಮಾತ್ರ ಅಲ್ಲ, ಈ ಯುರೋಪ್ ಮತ್ತು ಏಷ್ಯಾ ಖಂಡವನ್ನು ಒಂದು ಮಾಡೋ ಅಂಥ ಒಂದು ಸೂಯೆಜ್ ಕಾಲುವೆ ಇರುವಂಥ ಪ್ರದೇಶ ಇದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಏನು ಸಪ್ಲೈ ಚೈನ್ ಇದೆಯಲ್ಲ ಅದು ಕಡಿತ ಆಗುತ್ತೆ. ನಿಮ್ಗೆ ಇತ್ತೀಚೆಗೆ ನೆನಪಿರ್ಬೋದು, ಸೂಯೆಜ್ ಕಾಲುವೆ ಅದು ಮಾನವ ನಿರ್ಮಿತವಾದಂಥ ಅದ್ಭುತ ಅಂತ ಹೇಳ್ಬೋದು. ಆ ಒಂದು ಕಾಲುವೆ ಸ್ವಲ್ಪ ದಿನದ ಮಟ್ಟಿಗೆ ಮುಚ್ಚೋಗಿತ್ತು. ಯಾಕೆಂದರೆ ಯಾವುದೋ ಒಂದು ಹಡಗು ನೇರವಾಗಿ ಸಾಗಬೇಕಾಗಿರೋದು ಅಡ್ಡಡ್ಡ ಆಗಿಬಿಟ್ಟಿತ್ತು. ಆ ಕಾರಣದಿಂದಾಗಿ 1 ವಾರಗಳ ಕಾಲ ಹಡಗುಗಳ ಸಂಚಾರದಲ್ಲಿ ವ್ಯತ್ಯಯ ಆಗಿತ್ತು, ಕೋಟ್ಯಾಂತರ ಡಾಲರ್ ನಷ್ಟ ಆಗಿತ್ತು. ಇಂಥದ್ದ ಒಂದು ಸಂದರ್ಭದಲ್ಲಿ ಆ ಒಂದು ಜಲಸಂಧಿಗೆ ಹೋಗುವಂಥ ಮಾರ್ಗವನ್ನೇ ಏನಾದ್ರೂ ಈ ಹೌತಿ ಉಗ್ರರು ಕಟ್ ಮಾಡಿದ್ರೆ ಅವಾಗ ಏನೆಲ್ಲ ಆಗ್ಬೋದು. ಜೊತೆಗೆ ಹಡಗುಗಳ ಮೇಲೆ ದಾಳಿ ನಡೆಸಿದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ, ಜೊತೆಗೆ ಬೇರೆ ಹಡಗುಗಳ ಸಾಗಾಟಕ್ಕೆ ತೊಂದರೆ ಎದುರಾಗುತ್ತೆ. ಈ ಒಂದು ಭೀತಿ ಈಗ ಸದ್ಯದ ಮಟ್ಟಿಗೆ ನೆಲೆಸಿದೆ. ಇದು ಒಂದೆಡೆ ಆದರೆ, ಮತ್ತೊಂದು ಕಡೆ ಬಹರೇನ್, UAE ದೇಶಗಳ ಒಂದು ಕೈಗಾರಿಕೆಗಳು ಏನೊಂದು ಇದು ಇಷ್ಟು ದಿನ ಈ ದೇಶಗಳಲ್ಲಿ ಇದ್ದಂತಹ ಒಂದು ಮೂಲಸೌಕರ್ಯ ವ್ಯವಸ್ಥೆ, ಅದು ಏರ್ಪೋರ್ಟ್ ಆಗಿರ್ಬೋದು, ಬಂದರುಗಳಾಗಿರ್ಬೋದು, ಜೊತೆಗೆ ತೈಲ ಉತ್ಪಾದನಾ ಘಟಕಗಳು ಮತ್ತು ಜಲ ಸಂಸ್ಕರಣಾ ಘಟಕಗಳು, ಅದನ್ನೆಲ್ಲನೂ ಒಂದು ಹಂತವಾಗಿ ನಾಶಪಡಿಸಿದ್ದಾಯಿತು. ಈಗ ಇರಾನ್ ಕಣ್ಣು ಇಲ್ಲಿನ ಕೈಗಾರಿಕೆಗಳ ಮೇಲೆ ಬಿದ್ದಿದೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಯೂಮಿನಿಯಂ ಸ್ಥಾವರಗಳ ಮೇಲೆ ಬಿದ್ದಿದೆ. ಈ ಭಾಗದಲ್ಲಿ ಅಲ್ಯೂಮಿನಿಯಂ ಉತ್ಪಾದನೆ ಅತಿ ಹೆಚ್ಚಾಗುತ್ತೆ. ಇದೀಗ ಈ ಸ್ಥಾವರಗಳ ಮೇಲೆ ಇರಾನ್ ದಾಳಿ ಮಾಡೋದ್ರಿಂದಾಗಿ ವಿಶ್ವಮಟ್ಟದಲ್ಲಿ ಅಲ್ಯೂಮಿನಿಯಂ ರೇಟು ವಿಪರೀತ ಹೆಚ್ಚಾಗ್ತಾ ಇದೆ. ಯುದ್ಧದ ಪರಿಣಾಮದಿಂದಾಗಿ ಅಲ್ಯೂಮಿನಿಯಂ ರೇಟ್ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಿದೆ. ಅದು ಬಹರೇನ್ ಮತ್ತು UAEನಲ್ಲಿರೋ ಈ ಪ್ಲಾಂಟ್ಗಳ ಮೇಲೆ ದಾಳಿ ನಡೆದಿರೋ ಕಾರಣದಿಂದಾಗಿ. ಇದು ಈ ಕ್ಷಣದ ಒಂದು ದೊಡ್ಡ ಸುದ್ದಿ ಅಂತ ಹೇಳ್ಬೋದು. ಜೊತೆಯಲ್ಲೇ ಈ ಅಮೆರಿಕ ಮತ್ತು ಇಸ್ರೇಲ್ ಏನು ಮಾಡ್ತು, ತಾವು ದಾಳಿ ನಡೆಸೋ ಸಮಯದಲ್ಲಿ ತೆಹರಾನ್ನಲ್ಲಿರುವಂಥ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಮೇಲೆ ದಾಳಿ ನಡೆಸ್ತು. ಅದು ಒಂದು ತೆಹರಾನ್ನಲ್ಲಿರುವಂಥ ಅತಿ ದೊಡ್ಡ ವಿಶ್ವವಿದ್ಯಾಲಯ, ತಾಂತ್ರಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ. ಅದ್ರ ಮೇಲೆ ದಾಳಿ ನಡೆಸಿದ್ದಕ್ಕೆ ಈಗ ಇರಾನ್ ಸಿಟ್ಟಾಗಿದೆ. ಏನೊಂದು ಅಮೆರಿಕ ಮತ್ತು ಇಸ್ರೇಲ್ನ ನಂಟು ಇರೋವಂಥ, ಸಹಭಾಗಿತ್ವ ಇರೋವಂಥ ಶಿಕ್ಷಣ ಸಂಸ್ಥೆಗಳು ಕೊಲ್ಲಿ ದೇಶಗಳಲ್ಲಿ ಎಲ್ಲೇ ಇರಲಿ ಅದನ್ನೆಲ್ಲ ಉಳಿಸಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಂದರೆ ಸ್ಥಾವರಗಳಾಯಿತು, ವಿದ್ಯುತ್ ಸ್ಥಾವರಗಳಾಯಿತು, ತೈಲ ಸ್ಥಾವರಗಳಾಯಿತು, ಬಂದರುಗಳಾಯಿತು, ಏರ್ಪೋರ್ಟ್ ಆಯಿತು, ಇದೀಗ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳ ಮೇಲೂ ದಾಳಿ ನಡೀತಾ ಇದೆ, ಕೈಗಾರಿಕೆಗಳ ಮೇಲೆ ದಾಳಿ ನಡೀತಾ ಇದೆ. ಅಂದರೆ ಏನೊಂದು ಮೂಲ ಸೌಕರ್ಯ ಇದೆ, ಏನು ಒಂದು ದೇಶದ ಪಿಲ್ಲರ್ಗಳಂತ ಏನು ಕರೀತಾರೆ, ಆ ಎಲ್ಲದ್ರ ಮೇಲೂ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಇರಾನ್ ಪ್ಲ್ಯಾನ್ ಮಾಡ್ತಾ ಇದೆ. ಅದು ಕೂಡ ಅಮೆರಿಕ ಮತ್ತು ಇಸ್ರೇಲ್ ಮೇಲಿರೋ ಸಿಟ್ಟಿಗೆ ಅದು ಕೊಲ್ಲಿ ದೇಶಗಳನ್ನ ಗುರಿಯಾಗಿಸಿ ದಾಳಿ ನಡೆಸೋಕ್ಕೆ ಮುಂದಾಗ್ತಾ ಇದೆ. ಇದಲ್ಲದೆ ಇಸ್ರೇಲ್, ಕುವೈತ್, ಸೌದಿ ಅರೇಬಿಯಾ ಮೇಲೆ ಇರಾನ್ನ ಕ್ಷಿಪಣಿಗಳು ಯಾವ ರೀತಿ ಆರ್ಭಟಿಸ್ತಿದ್ದಾವೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಫೋಟೋಗಳಲ್ಲಿ ನೋಡ್ಬೋದು. ಒಂದು ಕ್ಷಿಪಣಿ ಅಂತೂ ಇದು ಇಸ್ರೇಲ್ನಲ್ಲಿ ಬಂದು ಬಿದ್ದಿರೋಂಥ ಕ್ಷಿಪಣಿ. ಈ ಕ್ಷಿಪಣಿ ಬಂದು ನೆಲದಾಳಕ್ಕೆ ಬಂದು ಸಿಲುಕಿದೆ, ಇದು ಸ್ಫೋಟಗೊಂಡಿಲ್ಲ. ಅದು ಅದೃಷ್ಟವಶಾತ್ ಅಂತ ಹೇಳ್ಬೋದು. ಈ ರೀತಿಯಾದಂಥ ಘಟನೆಗಳು ಸರ್ವೇ ಸಾಮಾನ್ಯ ಅಂತಾಗಿದೆ. ಆಗಸ್ಟ್ದಲ್ಲಿ ಒಂದು ರೀತಿ ದೀಪಾವಳಿ ಹಬ್ಬದ ಟೈಮಲ್ಲಿ ನಾವೆಲ್ಲ ಆಕಾಶದಲ್ಲಿ ರಾಕೆಟ್ಗಳನ್ನ ನೋಡ್ತೀವಲ್ಲ, ಆ ರೀತಿಯಾದಂಥ ಸನ್ನಿವೇಶ ಇದೀಗ ಅಲ್ಲಿ ಇಸ್ರೇಲಲ್ಲಿ ಸೃಷ್ಟಿಯಾಗಿದೆ. ಇದಲ್ಲದೆ ಇಸ್ರೇಲ್ ಕೂಡ ಏನು ಸುಮ್ಮನೆ ಇಲ್ಲ.
ಇರಾನ್ ಮೇಲೆ ದಾಳಿಗಳನ್ನೇ ಮಾಡ್ತಿದೆ. ಅದು ಕೂಡ ಏನೊಂದು ಇಸ್ರೇಲ್ನ ವಾಯುಪಡೆ ಇದೆ, ಅದು IRGC ಅಂದರೆ ಇರಾನ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂತ ಏನು ಕರೀತಾರೆ, ಇರಾನ್ ಸೇನೆಯ ಕಮಾಂಡ್ಗಳ ಒಂದು ಪ್ರಮುಖ ಕಚೇರಿಗಳೇನಿದೆ ಅದನ್ನು ನೆಲೆಯಾಗಿಸಿ, ಅದನ್ನು ಗುರಿಯಾಗಿಸಿ ದಾಳಿ ನಡೀತಾ ಇದೆ. ಅದರಲ್ಲೂ ಕೂಡ ಡ್ರೋನ್ ಉಡಾವಣಾ ಕೇಂದ್ರಗಳು ಮತ್ತು ಕ್ಷಿಪಣಿ ಉಡಾವಣಾ ಕೇಂದ್ರಗಳೇನಿದ್ದಾವೆ ಅದನ್ನು ಟಾರ್ಗೆಟ್ ಮಾಡಿ ಅದ್ರ ಮೇಲೆ ನಿರಂತರ ದಾಳಿ ನಡೀತಾ ಇದೆ. ಮತ್ತು ಈ ದಾಳಿಗಳಿಗೆ ಇಂಟಿಗ್ರೇಷನ್ ಆಗ್ತಾ ಇದೆ, ಅಂದರೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಏನಿದೆ ಅದನ್ನು ಕೂಡ ಬಳಸಿಕೊಳ್ಳಲಾಗ್ತಿದೆ. ಆ ಮೂಲಕ ದಾಳಿಯನ್ನು ಸಂಘಟಿಸಲಾಗ್ತಿದೆ. ಯಾವಾಗ ಒಂದು ಇರಾನ್ ದೇಶದಿಂದ ಯಾವುದೇ ಒಂದು ಕ್ಷಿಪಣಿ ಇಸ್ರೇಲ್ ದೇಶಕ್ಕೆ ಬಂತು ಅಂದರೆ ಆ ಕ್ಷಿಪಣಿ ಬಂತಲ್ಲ, ಅದು ರಿವರ್ಸ್ ಟ್ರಜೆಕ್ಟ್ರಿ, ಅಂದರೆ ಅದು ಎಲ್ಲಿಂದ ಬಂತು ಅದರ ಒಂದು ನಿಖರ ಲೊಕೇಶನ್ ಏನು ಅಂತ ಪತ್ತೆ ಹಚ್ಚಿ ಆ ಲೊಕೇಶನ್ನಿಗೆ ದಾಳಿ ಮಾಡೋದು. ಅಂದರೆ ಎಲ್ಲಿಂದ ಕ್ಷಿಪಣಿ ಉಡಾವಣೆ ಆಯಿತೋ ಆ ಕ್ಷಿಪಣಿ ಉಡಾವಣೆಯಾದ ಸ್ಥಳಕ್ಕೇ ಒಂದು ಇಸ್ರೇಲ್ನ ಕ್ಷಿಪಣಿ ಹೋಗ್ಬೀಳುತ್ತೆ, ಅಥವಾ ಇಸ್ರೇಲ್ನ ವಾಯುಪಡೆ ಬಾಂಬ್ ದಾಳಿ ಮಾಡುತ್ತೆ. ಆ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡು ಒಂದು ರೀತಿಯಾದಂತಹ ಏನಂದರೆ ಅವರು ಎಲ್ಲೆಲ್ಲಿಂದ ಕ್ಷಿಪಣಿ ಉಡಾವಣೆ ಮಾಡ್ತಾರೆ, ಎಲ್ಲಿಂದ ಡ್ರೋನ್ ಉಡಾವಣೆ ಮಾಡ್ತಾರೆ, ಆ ಕೇಂದ್ರಗಳನ್ನೇ ನಾಶ ಮಾಡುವಂತಹ ಒಂದು ಪ್ರಯತ್ನ ನಡೀತಾ ಇದೆ ಒಂದು ಕಡೆ ಇಸ್ರೇಲಿಂದ. ಮತ್ತೊಂದು ಕಡೆ ಲೆಬನಾನ್ ದೇಶದೊಳಗಡೆ ನುಗ್ಗಿ ಹೆಜ್ಬುಲ್ಲಾ ಉಗ್ರರನ್ನು ಕೂಡ ಹತ್ತಿಕ್ಕೋದಕ್ಕೆ ಇಸ್ರೇಲ್ ಪಣ ತೊಟ್ಟಿದೆ. ಒಂದು ಹಂತದಲ್ಲಿ ಲೆಬನಾನ್ ರಾಜಧಾನಿ ಬೈರೂತ್ ಇರ್ಬೋದು, ಇನ್ನು ಮುಂತಾದ ಪ್ರದೇಶಗಳಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ದಾಳಿ ನಡೆದಿದೆ. ವೈಟ್ ಫಾಸ್ಫರಸ್ ಬಾಂಬ್ಗಳನ್ನ ಪ್ರಯೋಗ ಮಾಡಲಾಗಿದೆ, ಅಂದರೆ ಇದು ಬಿಳಿ ರಂಜಕ ಅಂತ ಕರೀತಾರೆ. ಈ ಬಾಂಬ್ಗಳನ್ನ ಪ್ರಯೋಗ ಮಾಡಿದ್ರೆ ಅದು ವಾತಾವರಣಕ್ಕೆ, ಅಂದರೆ ಆಮ್ಲಜನಕ ಜೊತೆ ಬೆರೀತಿದ್ದಂಗೆ ಅದು ಸುಮಾರು 500 ಡಿಗ್ರಿಗೂ ಹೆಚ್ಚು ತಾಪಮಾನ ಉಂಟು ಮಾಡಿ ಮನುಷ್ಯರ ದೇಹ ಇರಲಿ ಲೋಹಗಳನ್ನೇ ಕೂಡ ಕರಗಿಸೋವಂಥ ಉಷ್ಣತೆಯನ್ನು ರಿಲೀಸ್ ಮಾಡುತ್ತೆ. ಅಂಥ ಬಾಂಬ್ಗಳನ್ನ ಹಾಕಲೇಬಾರ್ದು, ಅದು ವಿಶ್ವಸಂಸ್ಥೆ ನಿರ್ಬಂಧಿಸಿದೆ. ಅಂಥ ಬಾಂಬ್ಗಳನ್ನೂ ಕೂಡ ಇಸ್ರೇಲ್ ಆಗ್ತಿದೆ ಲೆಬನಾನ್ ಮೇಲೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದಾದರೂ ಕೂಡ ಹೆಜ್ಬುಲ್ಲಾ ಉಗ್ರರು ಪದೇ ಪದೇ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಈ ಹೆಜ್ಬುಲ್ಲಾ ಉಗ್ರರು ಇರಾನ್ನ ಪ್ರಾಕ್ಸಿ. ಅದೇ ಕಾರಣದಿಂದಾಗಿ ಇವ್ರ ವಿರುದ್ಧ ತಿರುಗಿ ಬಿದ್ದಿದೆ. ಇದೀಗ ಏನು ಮಾಡಿದ್ದಾರೆ, ಹೆಜ್ಬುಲ್ಲಾ ಉಗ್ರ ಸಂಘಟನೆ ಲೆಬನಾನ್ನಲ್ಲಿ ಒಂದು ರಾಜಕೀಯ ಪಕ್ಷನೂ ಇದೆ, ಹೆಜ್ಬುಲ್ಲಾ ಅಂತ. ಆ ಒಂದು ರಾಜಕೀಯ ಪಕ್ಷದ ಮುಖ್ಯಸ್ಥರು ಈಗ ಭಾರತ ಸೇರಿದಂತೆ ಅಂತಾರಾಷ್ಟ್ರೀಯ ಸಮೂಹದ ಮೊರೆ ಹೋಗ್ತಿದ್ದಾರೆ. ಭಾರತದ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಯುದ್ಧ ನಿಲ್ಲಿಸಿ ಅಂತ. ಶುರು ಮಾಡಿದ್ಯಾರು? ನಿಲ್ಸೋದಕ್ಕೆ ಭಾರತ ಯಾಕೆ ಬರಬೇಕು ಗೊತ್ತಿಲ್ಲ. ನಮ್ಮ ವಿದೇಶಾಂಗ ಇಲಾಖೆ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಅಂತ ಗೊತ್ತಿಲ್ಲ. ಆದರೆ ಹೆಜ್ಬುಲ್ಲಾ ಭಾರತಕ್ಕೆ ಮೊರೆ ಇಟ್ಟಿರೋದಂತೂ ನಿಜ. ಆದರೆ ಈ ಒಂದು ಯುದ್ಧವನ್ನು ಆರಂಭಿಸ್ತಲ್ಲ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಮತ್ತು ಇರಾನ್, ಮತ್ತು ಈ ಯುದ್ಧಕ್ಕೆ ಕಾರಣವಾಗಿತ್ತಲ್ಲ ಅಮೇರಿಕ ಮತ್ತು ಇಸ್ರೇಲ್, ಅವೆರಡರ ನಡುವಣ ಸಂಘರ್ಷ ಏನಿದೆ ಅದು ಸದ್ಯದ ಮಟ್ಟಿಗೆ ನಿಲ್ಲೋ ಲಕ್ಷಣ ಅಂತೂ ಕಾಣಿಸ್ತಿಲ್ಲ. ಆನಂತರ ಸಂಧಾನ ಮಾತುಕತೆ ಆರಂಭ ಆಗೋದಕ್ಕೆ ಕದನ ವಿರಾಮ ಜಾರಿ ಆಗಬೇಕಲ್ಲ. ಯಾರಾದರೂ ಇಬ್ಬರು ಜಗಳ ಆಡ್ತಿದ್ದಾರೆ ಅಂದರೆ ಅವ್ರನ್ನ ಕೂಡಿಸಿ ಮಾತಾಡಬೇಕು ಅಂದರೆ ಫಸ್ಟ್ ಅವ್ರು ಜಗಳ ನಿಲ್ಲಿಸಬೇಕು. ಆದರೆ ಅವರಿಬ್ಬರು ಜಗಳ ನಿಲ್ಲಿಸೋಕ್ಕೆ ರೆಡಿ ಇಲ್ಲ. ಇನ್ನು ಸಂಧಾನ ಮಾತುಕತೆ ಎಲ್ಲ ಆಗುತ್ತೆ. ಹಂಗಾಗಿ ಸಂಧಾನ ಮಾತುಕತೆ ಆರಂಭ ಆಗೋದೇ ಡೌಟ್ ಆಗ್ತಿದೆ. ಯಾಕೆಂದರೆ ಕದನ ವಿರಾಮ ಜಾರಿನೇ ಡೌಟ್ ಆಗ್ತಾ ಇದೆ. ಕದನ ವಿರಾಮನೇ ಜಾರಿ ಆಗ್ತಿಲ್ಲ ಅಂದರೆ ಇನ್ನು ಸಂಧಾನ ಮಾತುಕತೆ ಯಾವಾಗ? ಇದು ಈಗಿರೋವಂಥ ಸದ್ಯದ ಸನ್ನಿವೇಶ. ಒಟ್ಟಿನಲ್ಲಿ ಅಮೇರಿಕ, ಇರಾನ್, ಇಸ್ರೇಲ್ ಮತ್ತು ಈ ಒಂದು ಯುದ್ಧ ಏನಿದೆ ಇದಕ್ಕೆ ಔತಿ ಎಂಟ್ರಿ ಆಗಿರೋದ್ರಿಂದಾಗಿ ಯುದ್ಧದ ಸ್ವರೂಪ ಬದಲಾಗೋಂಥ ಸಾಧ್ಯತೆ ತುಂಬಾ ದಟ್ಟವಾಗಿದೆ. ಇನ್ನು ಕೆಲವೇ ದಿನಕ್ಕೆ ಅಮೇರಿಕ ಇರಾನ್ ಮೇಲೆ ದಾಳಿ ಆರಂಭಿಸ್ತಿದ್ದಂಗೆ ಈ ಮಂದಾಬ್ ಜಲಸಂಧಿನ ಏನಾದರೂ ಔತಿ ಉಗ್ರರು ಮುಚ್ಚಿದ್ರೆ ಭಾರತ ಸೇರಿದಂತೆ ವಿಶ್ವಾದ್ಯಂತ ಇನ್ನೂ ದೊಡ್ಡ ದೊಡ್ಡ ಸಂಕಟಗಳು ಕಾದಿದೆ. ಈ ದೊಡ್ಡ ದೊಡ್ಡ ಸಂಕಟಗಳು ಅಂತ ಏನು ಹೇಳಕೊಟ್ಟಿದ್ದೀನಲ್ಲ, ಆ ಸಂಕಟಗಳು ಈಗಾಗಲೇ ಶುರುವಾಗಿದೆ. ಏನೆಲ್ಲ ಸಂಕಟಗಳು ಶುರುವಾಗಿದೆ ನಿಮಗಂತೂ ನಮಗಂತೂ ಗೊತ್ತು. ಭಾರತದಲ್ಲಿ LPG ಶಾರ್ಟೇಜು, ಪೆಟ್ರೋಲ್ ಡೀಸೆಲ್ಲು ಸದ್ಯಕ್ಕೆ ಮಟ್ಟಿಗೆ ರೇಟ್ ಜಾಸ್ತಿ ಮಾಡಲ್ಲ ಅಂತೇನೋ ಗೌರ್ಮೆಂಟ್ ಹೇಳಿದೆ. ಮುಂದೆ ಹೆಂಗೋ ಗೊತ್ತಿಲ್ಲ. ಇಂಥ ಸಿಚುವೇಷನ್ನಲ್ಲಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾವ್ಯಾವ ರೀತಿ ಎಫೆಕ್ಟ್ ಆಗಿದೆ, ಮತ್ತು ಭಾರತದಲ್ಲೂ ಕೂಡ ಯಾವ್ಯಾವ ವಸ್ತುಗಳ ಬೆಲೆಯಲ್ಲಿ ಏರಿಳಿತ ಆಗ್ತಾ ಇದೆ, ಮತ್ತು ಮುಂದೆ ಯಾವೆಲ್ಲ ಸಮಸ್ಯೆಗಳು ಕಾಡ್ಬೋದು,